ಸಾಧಿಸಿರ್ತಕ್ಕಂಥ ಅಥರ್ವ ಕೊಪ್ಪ ಸೋಲನ್ನ ಕಂಡಿತ್ತು. ಇವತ್ತು ಕೊಪ್ಪದ ಮತ್ತೊಂದು ತಂಡ ಎಬಿ ಕ್ರಿಕೆಟರ್ಸ್ ಕೊಪ್ಪ ತಂಡವನ್ನು ಎದುರಿಸ್ತಾ ಇದ್ದಾರೆ. ಪಂದ್ಯಾರಂಭ ಸಾಗರ್ ಎಸ್ಆರ್ ಭಾಗದಲ್ಲಿ, ಧನುಷ್ಕಾ ಶೇಖರ್ ಭಾಗದಲ್ಲಿ. ಟೈಮರ್ ಇಸ್ ಆನ್. ಮೊದಲ ಎಸೆತ ತನ್ಮೂಲಕ ಭರ್ಜರಿ ಹೊಡೆತ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲಕ್ಸಿ ಬಾಲ್ಕರ ಕಂಡುಕೊಳ್ತಾ ಇದೆ. ಬೌಂಡ್ರಿ, ಒನ್ ಬೌನ್ಸ್ ಬೌಂಡ್ರಿ ದಾಖಲಿಸಿದ್ರು. ನೋಡಿ, ಆಯೋಜಕರು ಚೆಂಡಿನ ವ್ಯವಸ್ಥೆ ಮಾಡಬೇಕಾಗುತ್ತೆ, ಅಥವಾ ಅಲ್ಲಿರುವಂತಹ ಕ್ರೀಡಾ ಪ್ರೇಕ್ಷಕರು ಯಾರೇ ಆಗಿದ್ರು ಕೂಡ ಆ ಬಾಲ್ ಅನ್ನು ಹಿಂದಿರುಗಿಸುವುದೊಂದು ಪ್ರಯತ್ನವನ್ನು ನಮ್ಮಲ್ಲಿ ನೀವು ಮಾಡಬೇಕಾಗುತ್ತೆ. ದಯವಿಟ್ಟು ಗಮನಿಸಿಕೊಳ್ಳಿ. ಇದೆ ತೀರ್ಥಹಳ್ಳಿಯ ಹೃದಯ ಭಾಗದಲ್ಲಿ. ಅಂಪೈರ್ಸ್ ಗಳು ಗಮನಿಸಿ, ಇಲ್ಲಿ ಬಾಲ್ ರೆಡಿ ಇದೆ, ದಯವಿಟ್ಟು ಪಂದ್ಯವನ್ನು ಮುಂದುವರಿಸಿ. ಎರಡನೇ ಚೆಂಡಿಗಾಗಿ ಮತ್ತೆ ಸಾಗರ್ ಬೆಳಗೊಳ. ಎರಡನೇ ಬಾರಿಗೆ ಸದ ಚೆಂಡು ತನ್ಮೂಲಕ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳು. ಈ ಬಾರಿ ತನ್ಮೂಲಕ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಅಜಿತ್ ಕ್ಯಾಚ್ ಎಲ್ಲ ಪಡ್ಕೊಂಡ್ರು. ಧನುಷ್ಕಾ ವಿಕೆಟ್ ಪತನ. ಎರಡನೇ ಚೆಂಡಿನಲ್ಲೇ ವಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಸಾಗರ್ ಬೆಳಗೊಳ. ನಾಯಕ ಕ್ಯಾಪ್ಟನ್ ನಿಶಾಂತ್ ಸ್ಟ್ರೈಕರ್ ಭಾಗದಲ್ಲಿ. ಸುಂದರತೆ ಎಸೆತ ತನ್ಮೂಲಕ ಗುಡ್ಲಂತಲ್ಲಿ ಬೀಳ್ತಾ ಇದೆ. ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಓವರ್ ನಲ್ಲೇ ಇರ್ತಕ್ಕಂಥ ಆಟಗಾರ ಕೂಡ ಅನುಪ ಮಿಡ್ ಆನ್ ವಿಭಾಗದಲ್ಲಿ. ಇದರ ನಡುವೆ ಔಟ್ರೈಡ್ಸ್ ಆಗಿತ್ತು. ಗುಡ್ಡಳ ವಿಭಾಗದಲ್ಲಿ ತನ್ಮೂಲಕ ವಿನಯ್. ಆರಂಭಿಕ ದಿನಗಳಲ್ಲಿ ಜೈ ಕರ್ನಾಟಕ ಕೊಪ್ಪ ಪರವಾಗಿ ಪಂದ್ಯವನ್ನು ಆಡಿದಂತ ವಿನಯ್ ತದನಂತರ ಸ್ವಲ್ಪ ಮಟ್ಟಿಗೆ ಕ್ರಿಕೆಟ್ ಇಂದ ನೈಪಥ್ಯಕ್ಕೆ ಸರಿದಿರ್ತಕ್ಕಂಥ ಆಟಗಾರ ಕೂಡ ಇವತ್ತು ಪ್ರಶಾಂತ್. ಸಾರ್ಥಕ ಪಂದ್ಯ ಕೆಸೆಯಿತ ಮಿಸ್ಟಕಾರ್ಥ ವೈಟ್. Only one ball, 5 ball remaining. Wala ko na sankhya, wala ko na namayay. Hari Prasad ke Pandu laku lagi kepala laku labakan nama. ಸಾರ್ಥಕ ಪಂದ್ಯ ಪಾರಕ್ ಕೆಸೆಯಿತ ಉಡ ಪಂದ್ಯ ರಕಗಳಿದೆ. udah pandu kereka gannawa Muhammad Rikas ge ini mavasan wenawa me mohotedi Diana Arif Prasad Mr. Karthma Mohan pass karamin. Sarthaka pandu parak lakundu hayai Medan Rashid ke pit ಕ್ರಿಯಾತ್ಮಕಾಯಿ ದವಂತ ಹೈ ಪಾರಕ್ ಮಿಡ್ ನಿನ್ನೆಯಿಂದ ನಮ್ಮೊಂದಿಗೆ ಸಂಪೂರ್ಣ ಸಹಕಾರ ಮಾಡಿದವರು. Udah pandu akdal, udah pandu akraka ganwa. Metek sartaku. Peta ba pandu edi tabange kanda unian jiwiak labadun. Kinakia Muhammad Rashid ke ini mabar sangkara ganwa. ಹಂತದಲ್ಲಿ ತನ್ಮೂಲಕ ಬೆರಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಕೋಟ್ ಬ್ಯಾನ್ಗಾಗಿ ಒಂದಷ್ಟು ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ. ಯಾವ ರೀತಿಯ ತೀರ್ಪನ್ನು ನಿರ್ಣಾಯಕರು ಕೊಡ್ತಾ ನೋಡಬೇಕಾಗಿದೆ. ಸಮಾಲೋಚನೆಗಳಿಗೆ ಅವಕಾಶಗಳಿಲ್ಲ. ಅಂಪೈರ್ಸ್ಗಳ ತೀರ್ಮಾನ ಅಂತಿಮವಾಗಿರುತ್ತೆ. ಪಂದ್ಯವನ್ನು ಮುಂದುವರಿಸಿ ಅನ್ನುವ ಕೇಳಿಕೊಳ್ತಾ ಇದ್ದೇವೆ ನಾವು. ಚರಣ ಮೊತ್ತ 18. ಪ್ರಸ್ತುತ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಾಗಿ ನಮ್ಮ ಕಾಫಿನಾಡು ಪರಿಸರದಲ್ಲಿ ತಮ್ಮದಾಗಿರ್ತಕ್ಕಂಥ ತಂಡವನ್ನು ಕಟ್ಟಿಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಆಟಗಾರರನ್ನ ಕರೆತರುವಂತಹ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಯುನೈಟೆಡ್ ಕೊಪ್ಪ ತಂಡದ ಮಾಲಕ ಅಜನಾಸ್ ಮತ್ತು PRK ಪ್ಯಾಂಥರ್ಸ್ನ ಪ್ರಕಾಶನವರು ಈ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಸಮರ್ಪಿಸ್ತೇವೆ. ಸರ್, ದಯವಿಟ್ಟು ಆಟಗಾರ ಗಮನಿಸಿ ಪಂದ್ಯವನ್ನು ಮುಂದುವರಿಸಿ. ನೀವು ಸುಂದರೇಶ್ ಅವರೇ, ಯಡೂರ್ ಸುಂದರೇಶ್ ಅವರೇ, ಇಂಥ ಸಂದರ್ಭದಲ್ಲಿ ನೀವು ಮಾತಾಡಬೇಕಾಗತ್ತೆ. ಎಲ್ಲ ತಂಡಗಳಿಗೂ ಸಮಯವನ್ನ
ನಿಗದಿ ಮಾಡಿದ್ದೇವೆ. ಈ ಹಂತದಲ್ಲಿ ತನ್ಮೂಲಕ ಲವರ್ ಪುಲ್ಟಾಸಿವಾರಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸಂಶೋಧನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಇದಾದ ನಂತರದ ಪ್ರತಿಯೊಂದು ಪಂದ್ಯಗಳು ಕೂಡ 6ರಿಂದ ನೇರ 5 ಓವರ್ಗಳ ಪಂದ್ಯಾಟಕ್ಕೆ ಅಂಕಣ ಸಿದ್ಧತೆಯನ್ನು ಕಂಡುಕೊಳ್ಳುತ್ತೆ. ಇದರ ನಡುವೆ ಕ್ಲೀನ್ LBW ಲೆಗ್ ಬಿಫೋರ್ ದ ವಿಕೆಟ್, ಮತ್ತೊಂದು ವಿಕೆಟ್ ಕಳ್ಕೊಳ್ತಾ ಇದೆ ಶ್ರೀಲಂಕಾ. ಸಾಗರ್ ಬೆಳಗೋಳ ಸೆಕೆಂಡ್ ವಿಕೆಟ್ ಅನ್ನು ಮೊದಲ ಇನ್ನಿಂಗ್ಸ್ ಅಲ್ಲಿ ಪಡ್ಕೊಳ್ತಾ ಇದ್ದಾರೆ AB ಕ್ರಿಕೆಟರ್ಸ್ ಪರವಾಗಿ. Rashmi Khan to Nishanta Veera Khan. Easily get the single. Wait and see that both two players are get the easy get the 2-run. Telina Samaratunga and Nishanta Veera Khan. Oh, the great delivery this time. The god, the captain, Nishanta Veera coming the rush. Two-run conceded for the rules. Sorry, the batsman coming to Hirosh. ಮೊದಲ ಎಸೆತ ಬಹಳ ಸುತ್ತಮುತ್ತ ನಡೆಯುತ್ತಾ ತನ್ಮೂಲಕ ಇವಾಗ ಮಿಡ್ ವಿಕೆಟ್ ಸೀಮಾಲಕನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್ ಆರೋಟದ ಸೇರ್ಪಡೆ. ಬ್ಲಾಕ್ ಹೋಲ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸಿದ್ರು. ಅಕ್ಷಾ ಕಾರ್ಸ್ ಭಾಗದಲ್ಲಿ ತನ್ಮೂಲಕ ಶಶಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇವಾಗ ವಿಶೇಷವಾಗಿ ಭಾರತ್ ಜೂಡೋ ಟ್ರೋಫಿಯ ಪರವಾಗಿ ವಿಶೇಷವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾವೆ. ಅಂತಿಮ ಹಂತದಲ್ಲಿ ಸುಂದರತೆಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಕೊಪ್ಪ ಪರಿಸರದ ಅನುಭವಿ ಆಟಗಾರ ಕೂಡ ಅನುದೀಪ್ ಕುಶಾವತಿ ಅವರು ದಯಮಾಡಿ ಬರಬೇಕು. ಮುಂದಿನ ಟಾಸ್ ಕಾರ್ಯವನ್ನು ನಿರ್ವಹಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ಅನುದೀಪ್ ಕುಶಾವತಿ ದಯಮಾಡಿ ಬನ್ನಿ. ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯವನ್ನ ನೀವೇ ನೆರವೇರಿಸಿಕೊಡ್ಬೇಕು. ಅಂತಿಮ ಓವರ್ ಮೊದಲ ಸತ ಹೈ ಲಿಫ್ಟ್ ಅಂಡ್ ಶಾಟ್ ಬಾರಿ ತನ್ಮೂಲಕ ಅಜಿತ್ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ನಿಟ್ಟಿನಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಶ್ರೀಲಂಕಾ. 40ಕ್ಕೆ 7ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ತಂಡ. ಒಂದು ಹಂತದಲ್ಲಿ ಮೊದಲ ಓವರ್ ಅಲ್ಲಿ ಧನುಷ್ಕಾ ವಿಕೆಟ್ ಅನ್ನು ಕಳ್ಕೊಂಡ ತಂಡ. ಆವಾಗ ಸಾಗರ್ ಮೊದಲ ಓವರ್ ಅಲ್ಲಿ 8 ಓಟಗಳ ಅವಕಾಶ. ನಡುವೆ ಮತ್ತೆ ಲಾಂಗ್ ಆನ್ ನಡುವೆ ಭರ್ಜರಿ ಹೊಡೆತವನ್ನು ಕಾಣುವಂತ ಪ್ರಯತ್ನ. ಅಜಿತ್ ತಿವಾರಿ 3ನೇ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 8ನೇ ವಿಕೆಟ್ ಕಳ್ಕೊಳ್ತಾ ಇದೆ ಶ್ರೀಲಂಕಾ. ಸುಂದರತೆ ಒಂದೆಸೆತ ಗೂಟಗಳ ಹಿಂಭಾಗದಲ್ಲಿ ಇರ್ತಕ್ಕಂಥ ವಿಕೆಟ್ ಕೀಪರ್ ವಿಫಲತೆಯನ್ನು ದಾಖಲಿಸ್ತಾ ಇದ್ದಾರೆ. ಲಗ್ ಬೈ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಮುಂದಿನ ಪಂದ್ಯಾಟದ ಟಾಸ್ ಅನ್ನು ಜಯಿಸಿಕೊಂಡಿದೆ ಸುನಿಲ್ ನಾಶ್ ಬೆಂಗಳೂರು. ಟಾಸ್ ಅನ್ನ ನೆರವೇರಿಸಿಕೊಟ್ಟಂತ ಅನುದೀಪ್ ಕುಶಾವತಿ ಅವರು ಚೇತನ್ ಚುಕ್ಕಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾವೆ. ನಾವು ಕಂಡ ಹಾಗೆ ಮಲೆನಾಡು ಪರಿಸರದಲ್ಲಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಬಹಳಷ್ಟು ಮಂದಿ ಆಟಗಾರರನ್ನ ತಮ್ಮ ಗರಡಿಯಲ್ಲಿ ಕೊಂಡೊಯ್ಯಬಲ್ಲಂತ ಕ್ರೀಡಾ ಪ್ರೋತ್ಸಾಹಕ ತಾನಾಡಿರ್ತಕ್ಕಂಥ ಬಹಳಷ್ಟು ಪಂದ್ಯಗಳಲ್ಲಿ ಚಾಂಪಿಯನ್ ಪಟ್ಟವನ್ನು ಕೂಡ ಅಲಂಕರಿಸಿರ್ತಕ್ಕಂಥ ಸುನಿಲ್ ರವರ ಮಾಲೀಕತ್ವದಲ್ಲಿ ಮುಂದಿನ ಪಂದ್ಯವನ್ನಾಡುತ್ತೆ ಪ್ರಕೃತಿ ನ್ಯಾಶ್ ಬೆಂಗಳೂರು ತಂಡದ ಒಟ್ಟು ಮೊತ್ತ 45. ಅಂತಿಮ ಎಸೆತ ತೀರಾ ಗತಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಶಶಿಧರ್. ಬೈ ರೂಪದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರು. Pandiyabi baklak petiwar ko na baram na kasi hatak na baga tayo ito eh. Dan mo lakul sa inka wala kul dekay. Sarta ka panduak lakulak labagan na waram na. Daksha Pandiyabi maglilitan ng Muhammad Akil. Venus mo na kanday mi. Adi Daksha Pandiyawan ni.
ஒன்று பந்துகள் வீசப்பட்ட நிலையிலே 2 ஓட்டங்கள் விட்டு கேட்கப்பட்டிருக்கின்றார். இந்த பந்து வீச்சவரிலே தொடர்ந்து மக்கீல் பிரதான நடுவரை தாண்டி சிறந்த ஒரு பந்து, நிதானத்தோடு வீசப்பட்ட பந்து, வேகத்தை கணித்து குறைத்து வீசப்பட்ட ஒரு பந்து, ஓட்டம் பெற தவறுகின்றார். The batsman totally beaten that the ball. The ball Akil didn't change for the scorecard. Only 2 runs conceded. That's a great ball, but anyhow the umpire charging wide. This is scores moves on 3. The great baller, senior experienced baller, Mohammad Akil. The first wicket goes to Mohammad Akil to pick the baller, Tanushka Sampath. ಅಲ್ಲಿ ಬೆಂಗಳೂರಿನಲ್ಲಿ ಜಯಿಸಿದ್ರು. ಪ್ರಸ್ತುತ ಈ ಒಂದು ತೀರ್ಥಹಳ್ಳಿಯ ವ್ಯವಸ್ಥಿತ ದಾಂಡುಚೆಂಡಿನ ಪಂದ್ಯಾಟದಲ್ಲಿ ವೀನಸ್ ಬಲೋಗ್ನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲೆಗ್ ಬಿಫೋರ್ ವಿಕೆಟ್ ಮುಖಾಂತರವಾಗಿ ಮತ್ತೊಂದು ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ಕನಿಷ್ಠ ಮೊತ್ತವನ್ನು ದಾಖಲಿಸಿದ್ರು ಕೂಡ ಮೊತ್ತವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಸಿಂಹಳಿ ಆಟಗಾರರು ಅತ್ಯುತ್ತಮ ರೀತಿಯ ಎಸೆತಗಾರಿಕಾ ಚಾಪನ್ನು ಮೂಡಿಸ್ತಾ ಇದ್ದಾರೆ. ತೀರ್ಥಹಳ್ಳಿಯ ಸಾರ್ವಜನಿಕ ಕ್ರೀಡಾಂಗಣ ಒಳಭಾಗದಲ್ಲಿ 2ನೇ ಆಘಾತವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 5ಕ್ಕೆ 2 5 ಫಾರ್ ಕೊಪ್ಪದ ಆಟಗಾರರಿಗೆ ನೀಡಿದ್ದಾರೆ. ಒಂದು ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಮೊದಲ ಓವರ್ನಲ್ಲಿ ಅಖಿಲ್ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. 2ನೇ ಓವರ್ನಲ್ಲಿ ಮಿಲಿನ ಅತ್ಯುತ್ತಮ ರೀತಿಯಿಂದ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. 2ನೇ ಓವರ್ನ ಮುಕ್ತಾಯದ ಬಳಿಕ ತನ್ನ ಮೊತ್ತ 7ಕ್ಕೆ 2 ಅಂತಿಮ ಬಾರಿ ಗೋಡದ ಹಿಂಭಾಗದಲ್ಲಿ ಎಡವಟ್ಟನ್ನು ತೋರ್ಪಡಿಸು ವೈಡ್ +2. ಕರ್ನಾಟಕಕ್ಕೆ ಪ್ರತಿಯೊಂದು ವಿಭಾಗದಲ್ಲಿ ಪಂದ್ಯಾಟ ನಡೆಯಬಲ್ಲಂತ ಸಂದರ್ಭದಲ್ಲೂ ಕೂಡ ಶ್ರೀಲಂಕಾದ ಒಂದು ತಂಡ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ಅವರು ಕೂಡ ಕನ್ನಡಕ್ಕೆ ಹೊಂದಿಕೊಳ್ತಾ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 24, 23 ಓಟಗಳು ಬರಬೇಕಾಗಿದೆ. 23 ರನ್ಸ್ ಹೋರಾಟದ ಪ್ರಯಾಸದ ಜಯವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ. ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕೇವಲ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಮುಕ್ತಾಯದ 5ನೇ ಓವರ್ಗಳ ಬಳಿಕ 25 6 பந்துகளிலே 22 ஓட்டங்கள் பெற்றாக வேண்டும். இறுதி பந்து வீச்சு வரை ಸುನಿಲ್ ನಾಶ್ ಬೆಂಗಳೂರು, ಪ್ರಭು 11 ಬೆಂಗಳೂರು ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. நட்சத்திர பந்து வீச்சாளர் කලකුණක් කරනවා එමල පන්දු තුලදී පන්දු පහක් තුලදී ලකුණු 21යි. යම් කිසි උපාධියක් ලක් කරගන්නවා ඒ ක්‍රීඩකයා. 5 පන්දුகளிலே ලක්ෂ්මිකාන්ත් නිෂ්කාර්තුමා පස කරමින් සාර්ථක පද යවීමක් ලකුණු ලබා ගන්න වරම් නැහැ. ඊයේ දිනේදී පන්දුවෙන් දක්ෂතා පෙන්නුම් ඒ පන්දු යවන්න තාරක මදුශංක බලාපොරොත්තු ක්‍රීඩකී තියුණා මිෂ්ඨකාර්තුමා පස කරමින් උඩ බාදුවක් රැකා ගන්නවා තනුෂ්කා සම්පත්. තියුණා මිෂ්ඨකාර්තුමා පස කරමින් සාර්ථක පන්දියාව ඉල්ලීමක් කරනවා මිෂ්ඨකාර්තුමා. තීරණය ලබා දෙනවා පන්දියවන්න පැතර දෙවී ගිය ක්‍රීඩකයා ලෙස කඩුමාක්‍රමී වරදක් නිසා දෙවී ගිය ක්‍රීඩකයා ලෙස මිෂ්ඨකාර්තුමා තීරණය අනුව මෙම පන්දුවල තුල that's a ball anyhow the miss the stump the poor running anyhow the batsman dismissed the run out. Continuously 3 wicket, but the no way chance to get the hat trick. It is a run out.
සීලන්තවර පන්දේ ජයග්‍රහණය තහවුරු කරගන්නවා වීනස් බොලඤ්ඤා කණ්ඩායම. තමන් මුණ දුන් තරඟ දෙකේදීම පහසු ජයග්‍රහණයක් හිමි කරගන්නවා මේ